ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಶುಕ್ರವಾರದ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಯಿತು ಅಲ್ಲ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಅದರ ಮಧ್ಯೆ ಏನೇನೆಲ್ಲ ಆಗಿದೆ ಅದನ್ನು ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ಕೆಲವೊಂದು ಬ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ ಏನೇನೋ ಲೈಫಲ್ಲಿ ಚೇಂಜಸ್ಗಳಾಗ್ತಾನೆ ಇದೆ ಅಂತ ಹೇಳಿಬಿಟ್ಟು. ಸೊ ಮೊನ್ನೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಒಂದು ವಿಡಿಯೋ ಹಾಕ್ದಾಗಲೂ ಕೂಡ ನನಗೆ ಕಮೆಂಟ್ ಮಾಡಿದರು ನಿಮ್ಮ ಮಾವನ ಬಗ್ಗೆ ಹೇಳಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿದೆ ಅನ್ಕೊತೀನಿ. ಸೊ ಅವ್ರಿಗೆ ಗೊತ್ತಿದ್ದೇನೆ ಕೇಳಿದ್ದಾರೆ ಅಂತ ಅನ್ಕೊತೀನಿ. ಓಕೆ, ಸೊ ಇದು ಕೊನೆವರೆಗೂ ಬ್ಲಾಗನ್ನು ನೋಡಿ. ಸೊ ಏನೇನೆಲ್ಲ ಆಯಿತು ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲನೂ ಹೊಲಿಸ್ಕೊಬೇಕು. ಅಫ್ಕೋರ್ಸ್ ನಾನು ಗುರುವಾರನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಬಟ್ ನಿನ್ನೆ ನಾನು ಚನ್ನಪಟ್ಟಣ ಹೋಗಿದ್ದೆ. ಸೊ ಮಗನ ಹತ್ರ ಒಂದಿನ ಇದ್ಬಿಟ್ಟು ಬರೋಣ ಅಂತ. ತುಂಬ ಅಲ್ಲೇ ಒಂದು ತಿಂಗಳು ಆಗೋಯ್ತು ನಾನು ಹೋಗಿ. ಸೊ ಅವನ ಜೊತೆ ಒಂದಿನೂ ಇರಲಿಲ್ಲ. ಒಂದು ತಿಂಗಳಿಂದ ಹೋಗೋದು ಬರೋದು ಹೀಗೆ ಮಾಡ್ತಿದ್ದೆ. ಅದಕ್ಕೆ ಮೊನ್ನೆನೇ ಹೋಗಿ ಒಂದು ನೈಟ್ ಇದ್ದು ನಿನ್ನೆ ಸಾಯಂಕಾಲ ಇನ್ನೂ ಬಂದೆ. ಮನೆಯೆಲ್ಲ ಹೊರಿಸಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಒರೆಸಿಬಿಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ತಿಂಡಿನೂ ಕೂಡ ಮಾಡಬೇಕು, ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇನ್ನೂ 7:15 ಟೈಮು. ಸೊ ಅದಕ್ಕೆ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿರ್ತೀನಿ. ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಹೇಗಿರುತ್ತೆ ನೋಡಿ, ಕೊನೆಯವರೆಗೂ ಬ್ಲಾಗನ್ನು ನೋಡಿ. ಸೊ ಎಲ್ಲ ಇನ್ಫಾರ್ಮೇಷನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಬನ್ನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ನೀವೆಲ್ಲರೂ ಪ್ರತಿ ಸರಿ ಕೇಳ್ತಾನೆ ಇದ್ರಿ ನಾನು ವಿಡಿಯೋ ಲೇಟಾಗಿ ಆಗ್ತೆ ಅಂದಾಗ ನಿಮ್ಮ ಮಾವ ಹೇಗಿದ್ದಾರೆ ಅಂತ. ಆಫ್ಕೋರ್ಸ್ ಈ ಸರಿ ಹೇಳಲೇಬೇಕಾಗಿದೆ, ಮಾವ ತೀರಿ ಹೋದರು. ಅದು ನನ್ನ ಬರ್ತಡೇ ದಿನವೇ. ಅಂದ್ಕೊಂಡಿರಲಿಲ್ಲ. ಸೊ ನಮ್ಮ ಅತ್ತೆ ನನ್ನ ಬರ್ತಡೇ ಇನ್ನು 2 ಡೇಸ್ ಇದ್ದಂಗೆ ತೀರ್ಕೊಂಡ್ರು. ನಮ್ಮ ಮಾವ ನನ್ನ ಬರ್ತಡೇ ದಿನವೇ ತೀರ್ಕೊಂಡ್ರು. ಸೊ ಅವರಿಬ್ಬರು ಡೇಟ್ ಅಂತೂ ನಾನು ಮರೆಯೋದಕ್ಕೆ ಆಗಲ್ಲ ಬಿಡಿ. ಸೊ ಆ ಥರ ಆಗೋಯ್ತು. ಇದ್ದಕ್ಕಿದ್ದಂಗೆ ಅವ್ರು ಚೆನ್ನಾಗೇ ಇದ್ದರು. ಲಾಸ್ಟ್ ಮೂಮೆಂಟಲ್ಲೂ ಕೂಡ ತುಂಬಾ ಚೆನ್ನಾಗೇ ಇದ್ದರು. ಬಟ್ ಇತ್ತೀಚೆಗೆ ಒಂದು 5-6 ತಿಂಗಳಿಂದ ಆದರೆ ನಿಮಗೆ ಗೊತ್ತು, ಬರೀ 1-2 ತಿಂಗಳು ಬೆಡ್ ಹಿಡಿದ್ರೇನೆ ಎಷ್ಟು ಸೊರ್ಗೋಗ್ಬಿಡ್ತಾರೆ. ಬಟ್ ನಮ್ಮ ಮಾವ 2.5 ವರ್ಷದಿಂದ 2 ವರ್ಷದವರೆಗೂ ಏನು ಅಷ್ಟು ಚೆನ್ನಾಗಿದ್ರು. ಊಟ ತಿಂಡಿ ಎಲ್ಲನೂ ಚೆನ್ನಾಗಿ ಮಾಡ್ತಿದ್ರು. ಸೊ ಈಗ 6 ತಿಂಗಳಿಂದ ಸ್ವಲ್ಪ ವೀಕ್ ಆಗಿದ್ದರು. ಅದು ಬಿಟ್ಟರೆ ಊಟ ತಿಂಡಿನಲ್ಲಿ ಅವ್ರು ಯಾವತ್ತೂ ಕೂಡ ಊಟ ಬಿಟ್ಟಿದ್ದಾರೆ ಅನ್ನೋದಿಲ್ಲ. ಬರೀ ನೀರು ಇಳಿತಾ ಇದೆ, ಗಂಜಿ ಇಳಿತಾ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ ಅಲ್ವಾ. ಅದು ಏನೂ ಇಲ್ಲ. 13th ಏನು ಶನಿವಾರ ಅವ್ರದ್ದು ಪ್ರಾಣ ಹೋಯಿತು, ಅವತ್ತು ಹಿಂದಿನ ದಿನವೂ ಕೂಡ ಅನ್ನ ಚೆನ್ನಾಗೇ ಊಟ ಮಾಡಿದ್ದಾರೆ. ಅವತ್ತು ಬೆಳಗ್ಗೆನೂ ಕೂಡ ಅಷ್ಟೇ ಗಂಜಿ ಚೆನ್ನಾಗಿ ಕುಡ್ದಿದ್ದಾರೆ. ಬಿಕಾಸ್ ಅವ್ರಿಗೆ ಬಿಕ್ಕಲಿಕ್ಕೆ ನಿಲ್ಲೇ ಇಲ್ಲ. ಅವತ್ತು ಏನು ತೀರ್ಕೊಂಡ್ರು ಅವತ್ತು ಬಿಕ್ಕಲಿಕ್ಕೆ ಅಂತೂ ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಮಗೆ ಕನ್ಫರ್ಮ್ ಆಯಿತು, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಬ್ಬರಿಗೆ ಬಿಕ್ಕಲಿಕ್ಕೆನೂ ಕೂಡ ಬರುತ್ತಂತೆ. ಸೊ ಆ ಥರ ಆಯಿತು. ಅದಾದಮೇಲೆ ಸಡನ್ ಅವರು ಜೀವನೇ ಹೋಯಿತು. ಫಸ್ಟ್ ಟೈಮ್ ಎಷ್ಟು ನನಗೆ 33-34 ನಡೀತಾ ಇದೆ. ಬಟ್ ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಅನಿಸುತ್ತೆ ಒಬ್ಬರು ಪ್ರಾಣನ ಹೋಗ್ತಾ ಇರೋದು ನೋಡಿದ್ದು ಹತ್ತಿರದಿಂದ. ನಾನು ಕೂಡ ಅಪ್ಪ ಅಂತಲೇ ಇದ್ದೆ. ಬಟ್ ಅವರು ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳ್ಳಲ್ಲ. ಲಾಸ್ಟಲ್ಲಿ ಅವ್ರದ್ದು ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಏನು ಮಾತಾಡ್ತೀವಿ ಅವ್ರಿಗೇನು ಗೊತ್ತೇ ಆಗೋದಿಲ್ಲ. ಅದಂತೂ ಖಂಡಿತ. ನಾವು ಏನು ಮಾತಾಡ್ತೀವಿ ಅಥವಾ ಏನು ಬಡ್ಕೊತಾ ಇದ್ದೀವಿ, ಏನು ಚಚ್ಕೋತಾ ಇದ್ದೀವಿ, ಅದು ಏನೂ ಗೊತ್ತಾಗಲ್ಲ. ಎಷ್ಟು ಈಸಿಯಾಗಿ ಪ್ರಾಣ ಹೋಗ್ಬಿಡುತ್ತೆ ಅಂತ ಅಂದರೆ, ಓ ಮೈ ಗಾಡ್, ಬರೀ ಇಷ್ಟಕ್ಕೆ ಇಡೀ ಜೀವನ ಹೋರಾಡ್ತೀವ, ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡೆ. ಆ ಟೈಮ್ ಬತ್ತು ಅಂತ ಅಂದಾಗ ಯಾರನ್ನೂ ಕೇಳಲ್ಲ, ಅದು ಹೋಗ್ತಾ ಇರುತ್ತೆ ಪ್ರಾಣ ನಮ್ಮ ದೇಹದಿಂದ. ಸೊ ಅದನ್ನು ಮಾತ್ರ ಈಗಲೂ ಕಣ್ಣಿಗೆ ಕಟ್ತಂಗೆ ಇದೆ. ಆಲೆ ನಮ್ಮ ಮಾವ ತೀರ್ಕೊಂಡು May 30 ಅಂತ ಅಂದರೆ ಆಲೆ 1-1.5 ತಿಂಗಳಾಯಿತು. ಏನು ಮಾಡೋದು, ನನಗೆ ಟೈಮ್ ಸಿಗಲಿಲ್ಲ. ಒಬ್ಬಳೇ ಆಗಿದ್ದರಿಂದ ತುಂಬ ಕೆಲಸಗಳಿತ್ತು, ತಿಥಿ ಕೆಲಸಗಳು ಅದು ಇದು ಅಂತ ಹೇಳಿ ಸ್ವಲ್ಪ ಕೆಲಸಗಳು, ಮತ್ತು ಮಗನ ಹತ್ರ ಇರೋದಕ್ಕೆ ಆಗ್ತಾಯಿಲ್ಲ ಇವತ್ತಿನವರೆಗೂ ಕೂಡ. ಸೊ ನಮ್ಮನೆಯವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಯಿತು. ಅವರು ಕೂಡ ಪಾಪ ತುಂಬ ಓಡಾಡಿಬಿಟ್ರು. ಸೊ ಹಾಗಾಗಿ ಕಾಲು ಮತ್ತು ಅವ್ರಿಗೆ ನೋವು ಕಾಣಿಸ್ಕೊಂತು. ಅವ್ರನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಮತ್ತು ಅವ್ರ ಹೆಲ್ತೂ ಕೂಡ ನಾನು ನೋಡ್ಕೊಬೇಕಾಗಿದೆ. ಅದಕ್ಕೋಸ್ಕರ ಅಮ್ಮನ್ನ ಬಿಟ್ಟಿದ್ದೀನಿ ನನ್ನ ಮಗನ ಹತ್ರ. 1-1.5 ತಿಂಗಳಿಂದ ಅಮ್ಮನೇ ಇದ್ದಾರೆ. ಸೊ ಅವನು ನೋಡಿಕೊಂಡು
1.5 ತಿಂಗಳು ಆಗೋಯ್ತು ನಮ್ಮ ಮಾವ ತೀರ್ಕೊಂಡು. ಇನ್ನು ಅದಾದಮೇಲೆ ಇನ್ನು ನಮ್ಮ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಬಿಟ್ವಿ, ತಿಥಿ ಕಾರ್ಯ ಅದು ಇದು ಅಂತ ಅನ್ನೋಷ್ಟರಲ್ಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿದ್ದು ಕಾಲಿಗೆ ಏಟ್ ಮಾಡಿಕೊಂಡ್ರು. ಸೊ ಅವ್ರನ್ನ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಬೇಕು, ಅದು ಇದು ಮತ್ತು ರೆಸ್ಟ್ ಬೇಕು ಅವ್ರಿಗೆ. ಎಲ್ಲ ಕೆಲಸಗಳು ಕೂಡ ನನ್ನ ಮೇಲೆ ಬಿದ್ದಿದೆ. ಹಾಗಾಗಿ ಇವಾಗ ಸದ್ಯಕ್ಕೆ ಮಗನ ಹತ್ರ ಇಲ್ಲ. ಅಂದರೆ ಮಧ್ಯ ಅವನಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಒಂದಿನ ಹೋಗ್ತೀವಿ, ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರ್ತಾಯಿದ್ದೀನಿ. ಇದೇ ರೀತಿ ಮಾಡ್ತಾಯಿದ್ದೀನಿ, ನೋಡೋಣ ಸೊ ಇನ್ನು ಮುಂದೆ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಒಂದು ಕೆಲಸಗಳೆಲ್ಲ ಅಡಿಕೆ ಸಸಿ ಪ್ಯಾಕೆಟ್ಗಳನ್ನೆಲ್ಲ ಮಾಡಬೇಕಿತ್ತು. ಆ್ಯಕ್ಚುಲಿ ಆವಾಗ ನಮ್ಮ ಅಮ್ಮನ ಬಿಟ್ಬಿಟ್ಟು ನಾನು 13th ಏನು ನಂದು ಬರ್ಡೇ ಇದೆ. ಸೊ ಆವತ್ತು ನಮ್ಮ ಮನೆಯವ್ರನ್ನ ಬರೋದಕ್ಕೆ ಹೇಳಿದ್ದೆ, ಅವತ್ತು ಬನ್ನಿ ಬಂದುಬಿಟ್ಟು ಸ್ವಲ್ಪ ಬರ್ಡೇಗೆ ನನಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಹೋಗ್ಬಿಡೋಣ, ಒಟ್ಟಿಗೆ ಹೋಗೋಣ. ಸೊ ಅಮ್ಮನೂ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಮಾವಂಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು 28ಕ್ಕೆ ಬರಬೇಕಾಗಿ ಬಂತು. ಅಮ್ಮನ್ನ ಬಿಟ್ಬಿಟ್ಟು 28ಕ್ಕೆ ಬಂದೆ ನಾನು. ಈ ರೀತಿ ಆಯಿತು. ಸೊ ಓಕೆ, ಏನು ಮಾಡೋದಕ್ಕಾಗಲ್ಲ. ಟೈಮ್ ಅನ್ನೋದು ಯಾವಾಗ ಹೇಗೆ ಕೈ ಕೊಡುತ್ತೆ, ಯಾವಾಗ ಹೇಗೆ ಒಬ್ಬರು ಜೀವನ ತಗೊಳುತ್ತೆ ಹೇಳೋದಕ್ಕಾಗಲ್ಲ. ಚೆನ್ನಾಗೇ ಇದ್ದರು ನಮ್ಮ ಮಾವ, ತುಂಬಾ ಹೆಲ್ತಿಯಾಗಿದ್ದರು, ಚೆನ್ನಾಗಿದ್ರು. ಮತ್ತು ಇತ್ತೀಚೆಗೆ ಸ್ವಲ್ಪ ಸೊರ್ಗೋಗಿದ್ರು ಅಷ್ಟೇ. ಯಾಕಂದರೆ 2.5 ವರ್ಷದಿಂದ ಬೆಡ್ ಹಿಡ್ದಿರೋದು ಅಂದರೆ ಏನು ಸುಮ್ಮನೆ ಅಲ್ಲ. ಯಾಕಂದರೆ ಬರೀ ಒಂದು 5-6 ತಿಂಗಳು ಬೆಡ್ ಹಿಡಿದ್ರೇ ನೋಡೋದಕ್ಕಾಗಲ್ಲ, ಹಂಗಾಗ್ಬಿಟ್ಟಿರ್ತಾರೆ ಕೆಲವೊಬ್ಬರು. ಬಟ್ ನಮ್ಮ ಮಾವ 2.5 ವರ್ಷದಿಂದ ಅಂದರೆ ನಮ್ಮ ಮನೆಯವರು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ಅವರು ಊಟ ತಿಂಡಿ ಮಿಸ್ ಆದರೂ ಪರವಾಗಿಲ್ಲ, ಬಟ್ ನಮ್ಮ ಮಾವಂಗಂತೂ ಏನೂ ಮಿಸ್ಸೇ ಮಾಡ್ತಿರ್ಲಿಲ್ಲ. ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಆಗಬೇಕಿತ್ತು. ಏನಾದರೂ ನಾವು ಎಲ್ಲಾದರೂ ಹೋಗ್ಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂತಲೇ ಫ್ರೂಟ್ಸ್ ಎಲ್ಲ ತಿನ್ನಿಸ್ಬಿಡೋರು. ಹೊರಡೋ ಟೈಮ್ನಲ್ಲಿ ಫ್ರೂಟ್ಸ್ ತಿನ್ನಿಸ್ಕೊಂಡು ಸ್ವಲ್ಪ ನೀರು ಕುಡಿಸ್ಕೊಂಡು ಅವ್ರಿಗೆ ಹೇಳಿಬಿಟ್ಟೆ ಹೋಗ್ತಿದ್ದಿದ್ದು, ಹಿಂಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ. ಬಟ್ ಅವ್ರಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಕೊಡಿ, ಆ ಥರ ಏನೂ ಕೇಳ್ತಿರ್ಲಿಲ್ಲ ನಮ್ಮ ಮಾವ. ಬಟ್ ಆದರೂ ಕೂಡ ನಮ್ಮ ಮನೆಯವ್ರಿಗೆ ಏನೋ ಒಂದು ಹೇಳ್ಬಿಟ್ಟು ಹೋಗೋಣ, ಅಂದರೆ ಹಿರಿಯವ್ರಿಗೆ ಇದ್ದರೆ ಹಾಗೆ ಅಲ್ವಾ. ಸೊ ಹೇಳ್ಬಿಟ್ಟು ಹೋಗೋಣ ಒಂದು ಮಾತು ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿಬಿಟ್ಟೆ ನಾವು ಹೊರಗಡೆ ಹೋಗ್ತಾಯಿದ್ವಿ. ಅಫ್ಕೋರ್ಸ್ ಅವರಿಲ್ಲ ಅಂದಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾನು ನಮ್ಮ ಮಾವನ ಜೊತೆ ಜಾಸ್ತಿ ಕನೆಕ್ಟ್ ಆಗಿರೋದಕ್ಕಿಂತ ನಮ್ಮ ಮನೆಯವರೇ, ಯಾಕಂದರೆ ಊಟ ತಿಂಡಿ ಮಾಡಿಸೋದು, ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ 5 ಗಂಟೆಗೆಲ್ಲ ಬಂದು ಪ್ಯಾಡೆಲ್ಲ ಚೇಂಜ್ ಮಾಡೋದು, ಸೊ ಮಾತಾಡಿಸೋದು, ಗೌಡ್ರೆ ಅಂತಲೇ ಮಾತಾಡಿಸ್ತಿದ್ದಿದ್ದು ನಮ್ಮ ಮನೆಯವರು. ಸ್ವಲ್ಪ ಅವ್ರಿಗೆ ಬೇಜಾರಾಯಿತು. ಹಾಗಾಗಿ ಅವ್ರನ್ನ ಬಿಟ್ಟು ಹೋಗೋದು ಸರಿ ಹೋಗಲ್ಲ. ಯಾಕಂದರೆ ಮನೇಲಿ ಒಬ್ಬರೇ ಇರಬೇಕಾಗಿ ಬರುತ್ತೆ. ಅವ್ರಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಒಂದು ಡ್ರಿಂಕ್ಸ್ ಮಾಡೋದಾಗಲಿ, ಸ್ಮೋಕ್ ಮಾಡೋದಾಗಲಿ, ಅಥವಾ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಇಲ್ಲಿ ಸುತ್ತೋದಾಗಲಿ ಅವು ಏನೂ ಇಲ್ಲ ಅವ್ರಿಗೆ. ಮನೆ ಆಯಿತು, ತೋಟ ಆಯಿತು, ನಮ್ಮ ಕೆಲಸ ಆಯಿತು ಅಂತ ಇರೋರು. ಅದಕ್ಕೋಸ್ಕರ ಈ ಥರ ಏನು ಸೈಡ್ಸ್ ಇಲ್ಲದೆ ಇದ್ದಾಗ ಅವರೊಬ್ಬರನ್ನೇ ಬಿಡೋದಕ್ಕೆ ಬೇಜಾರಾಗುತ್ತೆ. ಹಾಗೆಯೇ ಅವರೊಬ್ಬರೇ ಇದ್ದರೆ ಸುಮ್ಮನೆ ಮಾವನ ಬಗ್ಗೆನೇ ಏನಾದರೂ ಯೋಚನೆ ಮಾಡ್ಕೊತಾರ ಏನು ಅಂತ ಹೇಳಿಬಿಟ್ಟು ಬೇಡ, ಹೋಗೋದೇ ಬೇಡ. ತೋಟದಲ್ಲೆಲ್ಲ ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ನನ್ನ ತಂಗಿ ಇದ್ದಾಳೆ ಅಲ್ವಾ, ಅದಕ್ಕೆ ಅಮ್ಮನ ಬಿಟ್ಟಿದ್ದೀನಿ ಮಗನ ಹತ್ರ. ಸೊ ಆಲೇ 1.5 ತಿಂಗಳಾಯಿತು. ನೋಡಬೇಕು ಯಾವಾಗ ಹೋಗೋದು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಲಾಸ್ಟಲ್ಲಿ ನೀವು ಕೇಳಿದ್ರಿ ಅಲ್ವಾ, ಸೊ ಇವಾಗ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ನಮ್ಮ ಮಾವ ತೀರು ಹೋದರು ಅಂತ ಹೇಳಿಬಿಟ್ಟು. ಸೊ ನೋಡೋಣ, ನೆಕ್ಸ್ಟು ವ್ಲಾಗ್ಗಳು ಬರ್ತಾ ಇರುತ್ತೆ. ಹಾಗೆಯೇ ಸೊ ಇತ್ತೀಚೆಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಒಂದು ಕಮೆಂಟ್ ವಿಡಿಯೋ ಹಾಕಿದಾಗ ಕಮೆಂಟ್ ಬಂದಿತ್ತು. ಅದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಇವಾಗ ಇಷ್ಟು ಅಪ್ಲೋಡ್ ಮಾಡಿದ್ದೀನಿ. ಅಡಿಕೆ ಸಸಿ ಪ್ಯಾಕೆಟ್ಗಳನ್ನ ಮಾಡೋದಿತ್ತು, ಸ್ವಲ್ಪ ಕೊಬ್ಬರಿ ಹೊಡಿಯೋದೆಲ್ಲ ಇತ್ತು. ಬಟ್ ಕೊಬ್ಬರಿ ಹೊಡಿಯೋದು ತುಂಬ ಅರ್ಜೆಂಟಲ್ಲಿ ಆಗಿದ್ದರಿಂದ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ಸದ್ಯಕ್ಕೆ ಅಡಿಕೆ ಸಸಿ ಪ್ಯಾಕೆಟ್ಸ್ ಏನೇನಿದೆ ಅದೆಲ್ಲವೂ ಕೂಡ ಮುಂದಿನ ವ್ಲಾಗಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದೆಲ್ಲನೂ ಕೂಡ ಹೇಳ್ತೀನಿ. ಇವಾಗ ಮಾವನ ವಿಚಾರ ಕೇಳಿದ್ರಿಂದ ಬರೀ ಅದನ್ನೇ ಹೇಳಿದಾಯಿತು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆಗಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ. ಸೊ ಇದನ್ನು ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.